ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕತ್ತಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಯಿಲೆಯ ಆತಂಕದ ಕುರಿತು ಶಿವಮೊಗ್ಗದ ತಜ್ಞ ಮನೋವೈದ್ಯರಾದ ಡಾಕ್ಟರ್ ಅರವಿಂದ್ ST ಅವರಿಂದ ಮಾಹಿತಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ನಮಸ್ಕಾರ, ನಾನು ಡಾಕ್ಟರ್ ಅರವಿಂದ್ ST, ತಜ್ಞ ಮನೋವೈದ್ಯ ಹಾಗೂ ಡಿಅಡಿಕ್ಷನ್ ಸ್ಪೆಷಲಿಸ್ಟ್, ಪಾಸಿಟಿವ್ ಮೈಂಡ್ ಆಸ್ಪತ್ರೆ, ಶಿವಮೊಗ್ಗ. ಇಂದು ನಾವೊಬ್ಬ ಮನೋವೈದ್ಯನಾಗಿ ನಾನು ಹಲವು ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಇಲ್ನೆಸ್ ಆಂಗ್ಸೈಟಿ ಅಥವಾ ಕಾಯಿಲೆಯ ಆತಂಕದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆ ಮೂಲಕ ತಮಗೆ ಇದು ತಿಳಿಸಿದ್ರೆ ಮನದಟ್ಟಾಗತ್ತೆ ಅಂತ ಅಂದ್ಕೊಳ್ತೀನಿ. ಮೊನ್ನೆ ಒಬ್ಬರು ಮೈಸೂರಿಂದ ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ಏನು ವಿಷಯ ಅಂತ ಹೇಳಿದ್ರೆ, ಅವರು ಹಲವಾರು ತಿಂಗಳುಗಳಿಂದ ಸರಿಸುಮಾರು 1 ವರ್ಷದಿಂದ ಅವರಿಗೊಂಥರ ಏಕಾಏಕಿ ಎದೆ ಬಡಿತ ಜಾಸ್ತಿ ಆಗುತ್ತೆ, ಗಾಬರಿ ಆಗ್ತದೆ. ಅವರಿಗೆ ಭಯ ಏನಂತ ಹೇಳಿದ್ರೆ, ನನಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ. ಸೊ ಅದಕ್ಕೋಸ್ಕರ ಅವರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ, ECG ಮಾಡಿಸ್ಕೊಂಡಿದ್ದಾರೆ, ಎಕೋ ಮಾಡಿಸ್ಕೊಂಡಿದ್ದಾರೆ, TMT ಮಾಡಿಸ್ಕೊಂಡಿದ್ದಾರೆ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಆದರೂ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಅಲ್ಲಿರ್ತಕ್ಕಂಥ ಜಯದೇವಾಗಿ ಹೋಗಿದ್ದಾರೆ. ಜಯದೇವದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆಲ್ಲ ಕಾರ್ಡಿಯಾಲಜಿಸ್ಟ್, ಹೃದಯ ರೋಗ ತಜ್ಞರ ಹತ್ರ ಎಲ್ಲ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅಲ್ಲೂ ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಇವರಿಗೆ ಮಲಗಿದ್ದಾಗ ಅಥವಾ ಬೇರೆ ಯಾವ್ದಾದ್ರು ಸುದ್ದಿಗಳು ಕೇಳಿದಾಗ ಆ ಭಯ ಮೂಡ್ತಾ ಇತ್ತು. ಸೊ ಆ ಭಯಕ್ಕೋಸ್ಕರ ಅವರು ಇನ್ನೊಮ್ಮೆ ಬೆಂಗಳೂರಿನ ಜಯದೇವಾಗ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಎಲ್ಲ ಹಾರ್ಟಿನ ಪರೀಕ್ಷೆ, ಹೃದಯ ಬಡಿತದ ಪರೀಕ್ಷೆಗಳು, ECG, ಎಕೋ, TMT ಎಲ್ಲದು, ಆ್ಯಂಜಿಯೋಗ್ರಾಮ್ ಕೂಡ ಮಾಡಿ ಅಂತ ಅವರು ಕಾರ್ಡಿಯಾಲಜಿಸ್ಟಿಗೆ ಇವರು ಒತ್ತಾಯಪೂರ್ವಕವಾಗಿ ಹೇಳಿದ್ರು ಕೂಡ ಅವರು ಅಲ್ಲಿ ಬೇಡ, ಅವಶ್ಯಕತೆ ಇಲ್ಲ, ನಿಮಗೆ ಸ್ವಲ್ಪ ಆತಂಕ ಇದೆ, ನೀವೊಬ್ಬರು ಮನೋವೈದ್ಯರ ಬಳಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅವರು ಮನೋವೈದ್ಯರ ಬಳಿಯಾಗಿ ನಮ್ಮ ಹತ್ರ ಬಂದರು. ಸೊ ಬಂದಾಗ ನಾವು ಅವ್ರದ್ದೊಂದು ಹಿಸ್ಟ್ರಿ ಮತ್ತು ಇದನ್ನೆಲ್ಲ ತೊಗೊಳ್ತೀವಿ, ಒಂದು ಡೀಟೇಲ್ ಆಗಿ ಅವ್ರಿಗೆ ಯಾವ ರೀತಿ ಇದೆಲ್ಲ ಶುರುವಾಯಿತು, ಯಾವ ರೀತಿ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಅಂತ. ಸೊ ಆ ಒಂದು ಹಿಸ್ಟ್ರಿಯಲ್ಲಿ ನೋಡಿದಾಗ 1 ವರ್ಷದ ಹಿಂದೆ ಅವರ ಒಬ್ಬ ಸ್ನೇಹಿತರು ಏಕಾಏಕಿ ಹೃದಯಾಘಾತದಿಂದ ತೀರೋಗಿರ್ತಾರೆ. ಸೊ ಈ ಘಟನೆ ಅವರಿಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬಿದ್ದಿರುತ್ತೆ. ಅವ್ರ ಜೊತೆ ನಾನು ಒಟ್ಟಿಗೆ ಓಡಾಡಿದ್ದೆ, ನಾವು ಒಟ್ಟಿಗೆ ಆಟ ಆಡಿದ್ವಿ, ಇಂಥ ವ್ಯಕ್ತಿ ಚೆನ್ನಾಗಿ ಫಿಟ್ ಆಗಿದ್ರು, ಏಕಾಏಕಿ ತೀರೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನಗೂ ಈ ರೀತಿ ಏನಾರು ಆಗಿಬಿಟ್ರೆ ನನ್ನ ಜೀವನ ಯಾವ ರೀತಿ ಪರಿವರ್ತನೆಗೊಳ್ಬೋದು, ನನ್ನ ಅವಲಂಬಿತರಾಗಿರ್ತಕ್ಕಂಥ ನನ್ನ ಫ್ಯಾಮಿಲಿ ಏನು ತೊಂದರೆ ಒಳಗಾಗ್ಬೋದು ಅನ್ನೋ ಭಯ ಅವರಲ್ಲಿ ಗಾಢವಾಗಿ ಕೂತ್ಬಿಟ್ಟು ಅವರು ಯಾವಾಗಲೂ ಹಾರ್ಟಿನ ರಿಲೇಟೆಡ್ ಆಗಿ ಗೂಗಲ್ ಮಾಡೋದು, ಯೂಟ್ಯೂಬ್ ನೋಡೋದು, ರೇಡಿಯೋಗಳಲ್ಲಿ ಕೇಳೋದು, ಇದನ್ನು ಮಾಡ್ತಾ ಅದರಲ್ಲೇ ಓವರ್ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಕೋವಿಡ್ ಟೈಮಲ್ಲಿ ಕೆಲವರು ಸಂಬಂಧಿಕರು ತೀರೋಗಿರೋದು, ಇದೆಲ್ಲದೂ ಅವ್ರ ಸುಪ್ತ ಮನಸ್ಸಿನಲ್ಲಿ ಬಹಳವಾಗಿ ಅಚ್ಚಳಿಯದಾಗಿ ಕೂತಿರೋದ್ರಿಂದ ಅವರಿಗೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗಿಬಿಟ್ಟು ಅವ್ರಿಗೆಲ್ಲೋ ಒಂದು ಕಡೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋ ಭಯಕ್ಕೆ ಅವ್ರಿಗೆ ಈ ಥರ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಈಗ ಅವ್ರು ಹೇಳ್ತಾ ಇದ್ರಲ್ಲ, ಏಕಾಏಕಿ ಒಂದೇ ಸರಿಗೆ ಸುಮ್ಮನೆ ಕೂತಿರ್ತಾರೆ ಅಥವಾ ಏನೋ ಟ್ರಾವೆಲ್ ಮಾಡ್ತಿರ್ತಾರೆ, ಆಫೀಸಲ್ಲಿರ್ತಾರೆ, ಎದೆ ಬಡಿತ ಡಬಡ ಅಂತ ಹೊಡಿಲಿಕ್ಕೆ ಶುರುವಾಗ್ತದೆ. ಉಸಿರಾಟ ಮೇಲುಸಿರು ಮೇಲೆ, ಕೆಳಗುಸಿರು ಕೆಳಗೆ, ಎದೆ ಬಿಗಿತ ಆಗುತ್ತೆ, ಕೈಕಾಲು ನಡ್ಕ ಬರುತ್ತೆ, ಬೆವರು ಬಂದಂಗೆ ಆಗುತ್ತೆ, ಜೊತೆಗೆ ಹೊಟ್ಟೆಯೊಳಗೆ ಏನೋ ಕಲಿಸ್ದಾಗ ಆಗುತ್ತೆ. ಸೊ ಇದಿಷ್ಟು ಆಗ್ತಿದ್ದಾಗೆ ಅವ್ರಿಗೆ ಏನನ್ಸ್ಬಿಡುತ್ತೆ ಅಂತ ಹೇಳಿದ್ರೆ, ಈಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಎಷ್ಟೋ ಸರಿ ಮಧ್ಯರಾತ್ರಿ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ECG ಮಾಡಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಕೆಲವು ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಅವರೊಂದು 100ಕ್ಕೂ ಹೆಚ್ಚು ECG ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಮನಸ್ಸಿಗೆ ಬಂದಾಗೆಲ್ಲ, ಭಯ ಆದಾಗೆಲ್ಲ ಹೋಗ್ಬಿಟ್ಟು ECG ಮಾಡಿಸ್ಕೊಳ್ಳೋದು, ಈ ರೀತಿ ಮಾಡ್ತಾ ಆ ಒಂದು ಭಯದ ಒಂದು ಕೂಪದಲ್ಲಿ ಅವ್ರು ಮುಳುಗಿರ್ತಾರೆ. ಸೊ ಅದನ್ನು ನಾನು ಅವ್ರನ್ನ ಪರೀಕ್ಷೆ ಮಾಡಿ ಹಿಸ್ಟ್ರಿ ಎಲ್ಲ ತೊಗೊಂಡಾದ್ಮೇಲೆ ಈ ವಿಚಾರಗಳು ಯಾವುದರಿಂದ ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಏನು ಕಾರಣ ಇರ್ಬೋದು ಈ ಥರ ಸಮಸ್ಯೆಗಳು ಬರಲಿಕ್ಕೆ, ಇಲ್ನೆಸ್ ಆಂಗ್ಸೈಟಿ ಅಥವಾ ಕಾಯಿಲೆಯ ಭಯ ಬರಲಿಕ್ಕೆ ಏನು ಕಾರಣ? ನಾವು ಮನೋವೈದ್ಯಕೀಯದಲ್ಲಿ ಏನು ಹೇಳ್ತೀವಿ ಅಂದರೆ, ಸೈಕ್ಯಾಟ್ರಿಲಿ ಬಯೋಲಾಜಿಕಲ್ ಕಾಸಸ್, ಸೈಕಲಾಜಿಕಲ್ ಕಾಸಸ್ ಮತ್ತು ಸೋಷಿಯಲಾಜಿಕಲ್ ಕಾಸಸ್ ಅಂತ ಹೇಳ್ತೀವಿ. ಬಯೋಲಾಜಿಕಲ್ ಕಾಸಸ್ ಅಂದರೆ ನಿಮ್ಮ ಕುಟುಂಬಸ್ಥರಲ್ಲಿ, ನಿಮ್ಮ ಹಿರಿಯರಲ್ಲಿ ಯಾರಿಗಾರು ಇದ್ದರೆ ತಮಗೆ ಆತಂಕ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ, ಇಲ್ಲಾಂದ್ರೂ ಕೂಡ ಬರಬಹುದು. ಎರಡನೇದಾಗಿ ಮೆದುಳಲ್ಲಿರ್ತಕ್ಕಂಥ ರಾಸಾಯನಿಕ ದ್ರವಗಳ ಬದಲಾವಣೆ ಮತ್ತು ದೇಹದಲ್ಲಿರ್ತಕ್ಕಂಥ ಕೆಲವು ಹಾರ್ಮೋನ್ಸ್ನ ಬದಲಾವಣೆ. ಮೆದುಳಿನಲ್ಲಿ ಸೆರೋಟೋನಿನ್, ಡೋಪಮಿನ್, ನಾನ್ ಎಫಿನೆಫ್, ಇನ್ನು ಅನೇಕ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ.
ಸೊ ಈ ರಾಸಾಯನಿಕ ದ್ರವಗಳ ಕೊರತೆ ಆಗ್ತಾ ಹೋಗುತ್ತೆ. ಜೊತೆಗೆ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ. ಈ ಹಾರ್ಮೋನ್ ಏನಂದರೆ ನಮಗೆ ಜೀವಕ್ಕೆ ಅಪಾಯ ಆಗೋ ಸಂದರ್ಭದಲ್ಲಿ ಉತ್ಪತ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಸಡನ್ನಾಗಿ ನಮ್ಮ ಮುಂದೆ ಒಂದು ನಾಗರಹಾವು ಬಂತು ಅಥವಾ ಒಂದೇ ಸರಿಗೆ ಏನೋ ಬೆಂಕಿ ನೋಡಿದ್ವಿ, ಜೀವಕ್ಕೆ ಅಪಾಯ ಆಗತಕ್ಕಂಥ ಒಂದು ಸನ್ನಿವೇಶ ಬಂತು ಅಂದಾಗ ಆ ಕಾರ್ಟಿಸೋಲ್ ಅಂತ ಹಾರ್ಮೋನ್ ರಿಲೀಸ್ ಆಗಬೇಕು. ರಿಲೀಸ್ ಆಗ್ತಿದ್ದಂಗೆ ನಮಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಉಸಿರಾಟ ಫಾಸ್ಟ್ ಆಗುತ್ತೆ. ಅದಾದಾಗ ನಮ್ಮ ಮಾಂಸಖಂಡಗಳಿಗೆ ರಕ್ತ ಸಂಚಲನೆ ಚೆನ್ನಾಗ್ಬಿಟ್ಟು ನಾವು ಬೇಗ ಆ ಅಪಾಯದಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಓಡೋಗ್ತೀವಿ. ಸೊ ಆ ಹಾರ್ಟ್ ಬೀಟ್ ಜಾಸ್ತಿ ಆದರೆ ಮಾತ್ರ ನಮ್ಮ ಮಸಲ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಾವು ದೂರ ಓಡೋಗ್ತೀವಿ. ಸೊ ಅದನ್ನು ನಾವು ಒಂಥರ ಫ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಇದು ಸ್ವಾಭಾವಿಕವಾಗಿ ಆಗಬೇಕು. ಆದರೆ ಇಲ್ಲಿ ಕಾಯಿಲೆ ಆತಂಕ ಇರೋರಲ್ಲಿ, ಇಲ್ನೆಸ್ ಆಂಗ್ಸೈಟಿಯಲ್ಲಿರೋ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅವ್ರು ಯಾರ್ದೋ ಒಂದು ಸಾವಿನ ಸುದ್ದಿ, ಯಾರ್ದೋ ಒಂದು ಹಾರ್ಟ್ ಅಟ್ಯಾಕಿನ ಸುದ್ದಿ ಕೇಳಿದ್ರು, ಅಥವಾ ತಮ್ಮ ಎದೆಯಲ್ಲಿ ಏನೋ ಒಂದು ಸಣ್ಣದಾಗಿ ಪುಟ್ಟದಾಗಿ ನೋವು ಬಂತು, ಅಥವಾ ಸ್ವಲ್ಪ ಉಸಿರು ಮೇಲೆ ಕೆಳಗಾಯಿತು ಅಂದರೆ ಅವ್ರಿಗೆ ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಒಂದು ಕೆಟಸ್ಟ್ರೋಫಿಕ್ ಥಿಂಕಿಂಗ್, ಅಂದರೆ ಎಕ್ಸ್ಟ್ರೀಮ್ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ತೀವ್ರತರವಾದ ನಕಾರಾತ್ಮಕ ಆಲೋಚನೆ ಅವ್ರ ಮನಸ್ಸಿನಲ್ಲಿ ಮೂಡ್ಬಿಟ್ಟು ಅವ್ರು ಏಕಾಏಕಿ ಡಾಕ್ಟರ್ ಹತ್ರ ಹೋಗೋದು, ಚೆಕ್ ಮಾಡಿಸ್ಕೊಳ್ಳೋದು. ಅವ್ರ ಡಾಕ್ಟ್ರು ನೋಡಿಬಿಟ್ಟು ನಿಮಗೇನೂ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ. ಈ ರೀತಿ ಪದೇ ಪದೇ ಇದನ್ನೇ ಮಾಡ್ತಾ ಕೂತಿರ್ತಾರೆ. ಸೊ ಈ ಕಾರಣಗಳಿಂದ ಬಯಾಲಜಿಕಲ್ ಕಾಸಸ್, ಸೈಕಲಾಜಿಕಲ್ ಕಾಸಸ್ ನಾನು ಹೇಳಿದಾಗೆ ಎಕ್ಸ್ಟ್ರೀಮ್ ನೆಗೆಟಿವ್ ಥಿಂಕಿಂಗ್. ಸೊ ಸೋಷಿಯಲಾಜಿಕಲ್ ಕಾಸಸ್ ಒತ್ತಡಗಳಿರ್ಬೋದು, ಸರಿಯಾಗಿ ನಿದ್ರೆ ಮಾಡದೇ ಇರತಕ್ಕಂಥದ್ದಿರ್ಬೋದು, ಅಥವಾ ಹಿಂದೆ ನಡೆದಿರ್ತಕ್ಕಂಥ ಹಲವು ಕಹಿ ಘಟನೆಗಳನ್ನು ಪದೇ ಪದೇ ನೆನೆಸ್ಕೊಳ್ಳೋದಿರ್ಬೋದು. ಇದೇ ಕಾರಣಗಳಿಂದ ಅವರಿಗೆ ಆ ಥರ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ. ಸೊ ಇದಕ್ಕೆ ಪರಿಹಾರ ಏನು? ಮೊದಲನೇದಾಗಿ ನಾವು ಫಸ್ಟಿಗೆ ಎಲ್ಲ ಕಾರ್ಡಿಯೋಲಜಿಸ್ಟ್ ತೋರಿಸ್ಕೊಂಡು, ಫಿಸಿಷಿಯನ್ಸ್ ತೋರಿಸ್ಕೊಂಡು ನಾರ್ಮಲ್ ಇದೆ ಅಂದಾಗ, ಸೊ ಇದಕ್ಕೆ ಬೇರೆ ಏನಾರ ಕಾರಣ ಇರಬೇಕು. ಸೊ ಮಾನಸಿಕವಾದ ಕಾರಣ ಇದೆ ಅಂತ ಹೇಳ್ಬಿಟ್ಟು ಮನೋವೈದ್ಯರ ಬಳಿ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಎಷ್ಟೋ ಸರಿ ಏನಾಗುತ್ತೆ, ತುಂಬ ಪ್ರೌಢಿಮೆ ಇರತಕ್ಕಂಥ ಫಿಸಿಷಿಯನ್ಸು ಅಥವಾ ಕಾರ್ಡಿಯಾಲಜಿಸ್ಟ್ ಏನು ಹೇಳ್ತಾರೆ, ಓಕೆ ಇದು ಕಾರ್ಡಿಯಾಲಜಿಸ್ಟಿಗೆ ಸಂಬಂಧಪಟ್ಟಿದ್ದಲ್ಲ, ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ, ಮನೋವೈದ್ಯರ ಹೋಗಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಕೆಲವೊಬ್ಬರೇ ಏನೇನಾಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಆರಾಮಾಗಿರಿ ಅಂತ ಹೇಳ್ತಾರೆ. ಬಟ್ ಆ ಒಂದು ಆರಾಮಾಗಿರಿ ಅಂತ ಹೇಳೋ ಪದದಿಂದ ಅವ್ರಿಗೇನು ಆರಾಮಾಗೋದಿಲ್ಲ. ಯಾಕಂದರೆ ಅಲ್ಲಿ ಮೆದುಳಲ್ಲಿ ಆಗ್ತಿರ್ತಕ್ಕಂಥ ರಾಸಾಯನಿಕ ದ್ರವಗಳ ಬದಲಾವಣೆ ಸರಿಯಾಗಿಲ್ಲ ಅಂದರೆ ಅವ್ರಿಗೆ ಮತ್ತೆ ಏನೋ ಆತಂಕ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಮನೋವೈದ್ಯರ ಬಳಿ ಬಂದಾಗ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಮಾತ್ರೆಗಳಿರ್ಬೋದು, ಆಪ್ತ ಸಮಾಲೋಚನೆ ಇರ್ಬೋದು, ಮತ್ತು ರಿಲ್ಯಾಕ್ಸೇಷನ್ ಥೆರಪಿಗಳಿರ್ಬೋದು, ಅದನ್ನೆಲ್ಲದನ್ನು ಮಾಡ್ತೇವೆ. ತೀವ್ರತರವಾಗಿರುವಾಗ ಅವ್ರಿಗೆ ಅಡ್ಮಿಟ್ ಮಾಡಿಕೊಂಡು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಇದೆ. ಸೊ SSRIs ಅಂದರೆ ಬ್ರೈನಲ್ಲಿ ಆ ಸೆರೋಟೋನಿನ್ ಸ್ಪೆಸಿಫಿಕ್ ರಿಯಪ್ಟೇಕ್ ಇನ್ಹಿಬಿಟರ್ ಆ ಸೆರೋಟೋನಿನ್ ಲೆವೆಲ್ಸ್ನ ಇಂಪ್ರೂವ್ ಮಾಡುತ್ತೆ. ಅವ್ರಿಗೆ ಆತಂಕ ಭಯ ಕಡಿಮೆ ಆಗುತ್ತೆ, ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ಯಾವುದೇ ನೆಗೆಟಿವ್ ಸುದ್ದಿ ಕೇಳಿದ್ರೂ ಕೂಡ ಅವರಿಗೆ ಅಷ್ಟೊಂದು ಏಕಾಏಕಿ ಪ್ಯಾನಿಕ್ ಆಗೋದಿಲ್ಲ, ಹಠಾತ್ ಆದ ಆತಂಕ ಆಗೋದಿಲ್ಲ. ಮತ್ತು ಅವ್ರಿಗೆ ರಿಲ್ಯಾಕ್ಸೇಷನ್, ದೀರ್ಘವಾಗಿ ಉಸಿರಾಡ್ತಕ್ಕಂಥದ್ದು, 4 ಸೆಕೆಂಡ್ ದೀರ್ಘವಾಗಿ ಉಸಿರನ್ನ ತಗೊಳ್ಳೋದು, ಮತ್ತು 4 ಸೆಕೆಂಡ್ ಹಾಗೆ ಇಟ್ಕೊಳ್ಳೋದು, 6 ಸೆಕೆಂಡ್ ನಿಧಾನವಾಗಿ ಬಾಯಿಗಳ ಮೂಲಕ ಬಿಡಬೇಕು, ಮತ್ತು 4 ಸೆಕೆಂಡ್ ರೆಸ್ಟ್, 4-4-6-4 ಅಂತ ಹೇಳ್ತೀವಿ. ಸೊ ಈ ದೀರ್ಘ ಉಸಿರಾಟ ಮಾಡುವಾಗ ಬೇರೆ ಏನೋ ಆಲೋಚನೆ ಮಾಡಬಾರ್ದು, ಸಂಪೂರ್ಣವಾಗಿ ಅವರು ಉಸಿರಿನ ಮೇಲೆ ಗಮನ ಕೊಟ್ಟು ಮಾಡಬೇಕು. ಇದು ಜೊತೆಗೆ ರಿಲ್ಯಾಕ್ಸೇಷನ್ ಟೆಕ್ನೀಕ್ಸ್ ಅಂತ ಹೇಳ್ತೀವಿ, ಅಂದರೆ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನೀಕ್ ಅಂತ ಹೇಳ್ತೀವಿ. ಅದನ್ನು ಮಾಡೋದ್ರಿಂದ ಕೂಡ ಸರಿ ಆಗ್ತಾ ಹೋಗುತ್ತೆ. ಜೊತೆಗೆ ಅವರು ಈ ಒತ್ತಡ ಭರಿತವಾದ ಒಂದು ಜೀವನ ಶೈಲಿ ಇರುತ್ತೆ, ಅದರಿಂದ ಕೂಡ ಅವರು ಸರಿಯಾಗಿ ಅದನ್ನು ಸರಿಪಡಿಸ್ಕೊಳ್ಬೇಕು. ಈಗ ಪ್ರತಿದಿನ ನಮಗೆ ಒಂದು 7-8 ಗಂಟೆ ನಿದ್ರೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ರೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಆಹಾರ ಪದ್ಧತಿಯಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು, ಕಾಫಿ, ಟೀ ಈ ಥರ ಮತ್ತು ಕೆಫೀನ್ ರಿಲೇಟೆಡ್ ಡ್ರಿಂಕ್ಸ್ ಅಥವಾ ಬೇರೆ ಎನರ್ಜಿ ಡ್ರಿಂಕ್ಸ್ ಅಂತ ಏನು ಬರುತ್ತೆ, ಇದರಲ್ಲಿ ತುಂಬ ಕೆಫೀನ್ ಇರುತ್ತೆ, ಮತ್ತು ಕಾಫಿಯಲ್ಲಿ ಕೂಡ ಕೆಫೀನ್ ಇರುತ್ತೆ. ಈ ಅಂಶಗಳು ತುಂಬ ನಮ್ಮ ಎದೆ ಬಡಿತವನ್ನು ಜಾಸ್ತಿ ಮಾಡುತ್ತೆ. ಇಟ್ ಕ್ಯಾನ್ ಕಾಸ್ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಹಾರ್ಟ್ ರೇಟ್ ನಮಗೆ 60-100 ಇರಬೇಕು, ಅದು 120-130 ತನಕ ಎಳ್ಕೊಂಡು ಹೋಗುತ್ತೆ, ಅವಾಗ ನಿಮಗೆ ಭಯ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೆಫೀನ್ ಕಂಟೆಂಟ್ ಇರತಕ್ಕಂಥ ಫುಡ್ಡನ್ನು ನಾವು ಬಿಡಬೇಕು. ಮತ್ತು ಪೌಷ್ಟಿಕಾಂಶ ಇರತಕ್ಕಂಥ ಉತ್ತಮವಾದ ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳನ್ನು ತಿನ್ನೋದು ಬಹಳ ಮುಖ್ಯ. ಜೊತೆಗೆ ಪ್ರತಿದಿನ 1 ಗಂಟೆ ವ್ಯಾಯಾಮಕ್ಕೋಸ್ಕರ ಮೀಸಲಿಡಿ. ಅದು ವಾಕಿಂಗ್ ಇರ್ಬೋದು, ಜಿಮ್ ಇರ್ಬೋದು, ಯೋಗ ಇರಬಹುದು, ನಿಮಗೆ ಯಾವುದು ಮನಸ್ಸಿಗೆ ಒಂಥರ ಹಿತ ನೀಡುತ್ತೆ, ಅಥವಾ ಒಂದು ಶಟ್ಲ್ ಕಾಕ್ ಆಡೋದಿರ್ಬೋದು, ಏನಾರ ಎನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಬಾಡಿಲಿ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಇದರಿಂದ ಕೂಡ ನಮ್ಮ ಮನಸ್ಸು ಸ್ವಲ್ಪ ನಿರಾಳ ಆಗುತ್ತೆ. ಜೊತೆಗೆ ಯಾವುದೇ ಒಂದು ಆಲೋಚನೆ ಬರುತ್ತಲ್ಲ, ಆಲೋಚನೆಗೆ ಭಾವನಾತ್ಮಕವಾದ ಒಂದು ಪ್ರತಿಕ್ರಿಯೆ ಕೊಡೋ ಬದಲು ಒಂದು ಪ್ರಾಕ್ಟಿಕಲ್ ಆದ, ಲಾಜಿಕಲ್ ಆದ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಿ ಎದೆಯಲ್ಲಿ ಒಂಚೂರು ಚುಚ್ಚುತ್ತಾ ಇದೆ, ಒಂಚೂರು ನೋವ್ತಾ ಇದೆ ಅಂದರೆ ಹಾರ್ಟ್ ಅಟ್ಯಾಕೆ ಅಂತ ಯೋಚನೆ ಮಾಡೋ ಬದಲು ಇದಕ್ಕೆ ಬೇರೆ ಕಾರಣಗಳು ಕೂಡ ಇದೆ,
ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನೋ ನಾವು ಮಲಗುವಾಗ ನಮ್ಮ ಕೈ ಎದೆ ಮೇಲೆ ತುಂಬ ಒತ್ತಿ ಇಟ್ಕೊಂಡಿದ್ರೆ ಅದರಿಂದ ಕೂಡ ಬರ್ಬೋದು, ಅಥವಾ ನಾವೇನೋ ಭಾರದ ವಸ್ತು ಎತ್ತಕ್ಕೆ ಹೋದಾಗ ಕೂಡ ನಮ್ಮ ಮಸಲ್ ಸ್ಟ್ರೆಚ್ ಆಗಿ ಬಂದಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ಕಿಂದ ಬಂದಿರ್ಬೋದು. ಇದನ್ನು ನೀವು ಫಿಸಿಷಿಯನ್ಸ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಅವ್ರು ನಾರ್ಮಲ್ ಇದೆ ಅಂತ ಹೇಳಿದಾಗ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಸರಿ ಹೋದರೆ ಒಳ್ಳೆಯದು. ಆದರೆ ಅದಾಗಿಯೂ ಕೂಡ ಸರಿ ಆಗ್ತಾ ಇಲ್ಲ ಅಂದಾಗ ನೀವು ಮನೋವೈದ್ಯರ ಭೇಟಿ ಮಾಡಬೇಕಾಗತ್ತೆ. ಅವ್ರು ಕೊಟ್ಟಂಥ ಮಾತ್ರೆಗಳಿರ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ಮತ್ತು ಕೌನ್ಸಿಲಿಂಗ್, ಇದನ್ನೆಲ್ಲ ತಾವು ತಗೊಂಡು ಇದರಿಂದ ಮುಕ್ತವಾಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಪೇಷಂಟಿನ ಒಂದು ಉದಾಹರಣೆ ನಾನು ಈ ಇಲ್ನೆಸ್ ಆಂಗ್ಸೈಟಿಗೆ ಕೊಡಬೇಕು ಅಂತ ಹೇಳಿದ್ರೆ, ಕೆಲವೊಬ್ಬರು ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ಮತ್ತು ನಮ್ಮ ಖ್ಯಾತ ನಟರಾದ ಪುನೀತ್ ರಾಜ್ಕುಮಾರ್ ಅವರು ತೀರೋದಾಗ ಭಾಳಷ್ಟು ಜನ ಆ ಒಂದು ಭಯಭೀತರಾಗೋದ್ರು. ಅಯ್ಯೋ, ಜಿಮ್ ಮಾಡಿಬಿಟ್ರೆ ಒಂದೇ ಸರಿ ಏನಾರು ಆಗ್ಬಿಡತ್ತಾ, ಅವ್ರು ಎಷ್ಟು ಫಿಟ್ ಆಗಿದ್ರು ಒಂದೇ ಸರಿ ಅವರಿಗೆ ಹೃದಯಾಪಘಾತ ಆಯಿತು. ಸೊ ಆ ರೀತಿ ಒಂದು ಭಯ ಮೂಡ್ಕೊಂಡು ಎಷ್ಟೋ ಜನ ತುಂಬ ECG ಮಾಡಿಸ್ಕೊಳ್ಳೋದು, ಎಕೋ ಮಾಡಿಸ್ಕೊಳ್ಳೋದು, ಪದೇ ಪದೇ ಹೋಗ್ತಕ್ಕಂಥದ್ದು, ಈ ವಿಚಾರಗಳನ್ನು ಕೇಳಿದ್ದೀವಿ. ಜೊತೆಗೆ ಮೊನ್ನೆ ಹಾಸನದಲ್ಲೂ ಅಷ್ಟೇ, ಪ್ರಾಬ್ಲಿ 1 ವರ್ಷದ ಕೆಳಗೆ ತುಂಬ ಏಕಾಏಕಿ ಎಲ್ಲರೂ ಜಯದೇವ ಆಸ್ಪತ್ರೆಗೆ, ಮೈಸೂರಿನ ಜಯದೇವ ಮತ್ತು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಫುಲ್ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು. ಅಂದರೆ ಏನೋ ಒಂದು ಸುದ್ದಿ, ಅಲ್ಲಿ ತುಂಬ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಆ ಥರ ಏಕಾಏಕಿ ಅದರಲ್ಲಿ 100 ಜನ ಎಕೋ ಮಾಡಿಸ್ಕೊಂಡ್ರೆ ಪ್ರಾಬಬಲಿ ಒಂದು 5 to 10% ಜನಕ್ಕೆ ಮಾತ್ರ ಅಲ್ಲಿ ಅವ್ರಿಗೇನಾರ ಹಾರ್ಟಿನ್ ರಿಲೇಟೆಡ್ ಸಮಸ್ಯೆ ಇರ್ತಾಯಿತ್ತು. ಮೆಜಾರಿಟಿ 80 to 90% ಅವ್ರಿಗೆಲ್ಲರಿಗೂ ಆತಂಕದ ಸಮಸ್ಯೆ ಇದೆ. ಆತಂಕದ ಸಮಸ್ಯೆಯಿಂದ ಅವ್ರ ಜೀವನ ಶೈಲಿ ಹಾಳಾಗುತ್ತೆ. ಯಾವ ಮಟ್ಟಕ್ಕೆ ಅವ್ರಿಗೆ ಅದನ್ನು ಭಯಭೀತಿ ಮಾಡುತ್ತೆ ಅಂದರೆ, ಅವರೊಂದು ಒಬ್ಬರೇ ಊರಿಗೆ ಹೋಗೋದಿಲ್ಲ, ಒಬ್ಬರೇ ಒಂದು ಎಕ್ಸ್ಟೆನ್ಷನ್ ಏರಿಯಾಗೆ ಹೋಗಬೇಕು, ಡ್ರೈವರು ನೈಟ್ ಡ್ರೈವಿಂಗ್ ಮಾಡಬೇಕು ಅಂದರೆ ಭಯ. ಸಡನ್ನಾಗಿ ನನಗೆ ಏನಾರು ಆಗಿಬಿಟ್ರೆ ಯಾರು ನನಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಈ ರೀತಿಯಾಗಿ ಅವ್ರಿಗೆ ಭಯ ಮೂಡ್ತಾ ಹೋಗುತ್ತೆ. ಪ್ರಮೋಷನ್ ಕೊಟ್ಟರೆ ಪ್ರಮೋಷನ್ ತೊಗೊಳ್ಳೋದಿಲ್ಲ, ಬೇರೆ ಊರಿಗೆ ಹೋಗೋದಿಲ್ಲ. ಎಷ್ಟೋ ಸರಿ ಬೇರೆ ಊರುಗಳಲ್ಲಿ ಹೋದಾಗ ಅವರು ಆಸ್ಪತ್ರೆ ಪಕ್ಕ ಲಾಡ್ಜ್ ಮಾಡಿರ್ತಾರೆ, ಯಾಕಂದರೆ ಸಡನ್ನಾಗಿ ಏನಾರು ಆಗಿಬಿಟ್ರೆ ಆಸ್ಪತ್ರೆಗೆ ಡಾಕ್ಟರ್ ಸಿಗಬೇಕು. ಸೊ ಆ ಡಾಕ್ಟರ್ಸ್ ನಂಬರು, ಹಾಸ್ಪಿಟಲ್ ನಂಬರ್ ಯಾವಾಗಲೂ ಜೊತೆ ಇಟ್ಕೊಂಡಿರ್ತಾರೆ. ಸೊ ಇದು ಅವರಿಗೆ ಸೈಕಲಾಜಿಕಲಿ ತುಂಬ ಒಂದು ಭಯಭೀತಿಯಾದ ಒಂದು ವಾತಾವರಣದಲ್ಲಿ ಕೂಡಿಸಿಟ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸರಿಯಾಗಿ, ಎಷ್ಟೋ ಜನಕ್ಕೆ ಇದು ಮಾನಸಿಕ ಸಮಸ್ಯೆ, ಇದೊಂದು ಆತಂಕದ ಸಮಸ್ಯೆ ಅಂತಲೇ ಗೊತ್ತಿರೋದಿಲ್ಲ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಮನೋವೈದ್ಯರ ಬಳಿ ಹೋಗಿ ಇದಕ್ಕೆ ಸರಿಯಾದ ಸಲಹೆ, ಸರಿಯಾದ ಚಿಕಿತ್ಸೆ ತೊಗೊಂಡಾಗ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾರೆ. ಮಾತ್ರೆಗಳು ನಾವು ಇನಿಷಿಯಲಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿಬಿಟ್ಟು ಯೂಶಲಿ ಅವರಿಗೊಂದು 3 to 4 ವೀಕ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರುತ್ತೆ. ಅದೇ ರೀತಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಮತ್ತು ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತೀವಿ. ಇಡೀ ಒಂದು ತಲೆಯಿಂದ ಕಾಲುವರೆಗೂ ನಮ್ಮ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಹಿಡಿತಕ್ಕಂಥದ್ದು ಮತ್ತು ನಿಧಾನವಾಗಿ ಸರಳವಾಗಿ ಬಿಡ್ತಕ್ಕಂಥದ್ದು ಮಾಡೋದ್ರಿಂದ ಅದೊಂದು ಟೆಕ್ನಿಕ್ ಇದೆ. ಸರಿಸುಮಾರು ಒಂದು 15-20 ನಿಮಿಷ ಹೇಳ್ಕೊಡ್ತೇವೆ. ಅದನ್ನು ತಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ನಾನು ಮುಂಚೆ ಹೇಳಿದಾಗೆ ಡೀಪ್ ಬ್ರೀದಿಂಗ್, ಉಸಿರಾಟದ ಎಕ್ಸಸೈಸ್ ಮಾಡಬೇಕು. ಮಾಡಿ ತಾವು ಕರೆಕ್ಟಾಗಿ ಫಾಲೋಅಪಿಗೆ ಬರಬೇಕು. ಅದು ಮಾಡೋದ್ರಿಂದ ಆತಂಕ ಕಡಿಮೆ ಆಗುತ್ತೆ. ಎಷ್ಟೋ ಸರಿ ಜನ ಇನ್ನೊಂದು ತಪ್ಪೇನು ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ಮೆಡಿಕಲ್ ಶಾಪ್ಗಳಲ್ಲಿ ಏನಾರ ಮಾತ್ರೆಗಳು ತೊಗೊಂಡ್ಬಿಡೋದು, ನಿದ್ರೆ ಮಾತ್ರೆ ತೊಗೊಳ್ಳೋದು, ಬೇರೆ ಮಾತ್ರೆಗಳು ತೊಗೊಳ್ಳೋದು. ಇದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೂಲ ಕಾರಣವನ್ನು ಸರಿ ಮಾಡದಲ್ಲೇ ಕೇವಲ ಬೆನ್ಸೋಡೈಸಪಿನ್ ಮಾತ್ರೆಗಳು ತೊಗೊಳ್ಳೋದ್ರಿಂದ ನೀವು ಆ ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮನೋವೈದ್ಯರ ಬಳಿ ಹೋದಾಗ ಅವ್ರು ಸರಿಯಾದ ರೀತಿಯಲ್ಲಿ ಯಾವುದು ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಎಷ್ಟು ಡ್ಯೂರೇಷನಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಹಂತವಾಗಿ ಕಡಿಮೆ ಮಾಡಿ ಅವರು ನಿಲ್ಲಿಸ್ತಾ ಬರ್ತಾರೆ. ಸೊ ಇದು ಒಂದು ಅರ್ಥ ಮಾಡಿಕೊಂಡು ತಾವು ಇದರಿಂದ ಹೊರಗೆ ಬಂದರೆ ಮತ್ತೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕೆಲಸದಲ್ಲಿ, ಮನೆ ಜೀವನದಲ್ಲಿ ಎಲ್ಲದೂ ಕೂಡ ಪ್ರಗತಿ, ಏಳಿಗೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾಗಿ ಆತಂಕದಿಂದ ಮುಕ್ತರಾಗಲು ಮನೋವೈದ್ಯರ ಭೇಟಿ ಬಹಳ ಮುಖ್ಯ. ಥ್ಯಾಂಕ್ ಯು. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಇದುವರೆಗೂ ಕಾಯಿಲೆಯ ಆತಂಕದ ಕುರಿತು ಶಿವಮೊಗ್ಗದ ತಜ್ಞ ಮನೋವೈದ್ಯರಾದ ಡಾಕ್ಟರ್ ಅರವಿಂದ್ ST ಅವರಿಂದ ಮಾಹಿತಿಯನ್ನ ಕೇಳಿದ್ದೀರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.